ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಈಸಿಯಾಗಿ 2 ನಿಮಿಷದಲ್ಲಿ ಬೇಗ ಮಾಡ್ಕೋಬಹುದು ಈ ರೈಸ್‌ನ. ತುಂಬಾನೇ ಚೆನ್ನಾಗಿದೆ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವ ರೈಸ್ ಅಂತ ಗೊತ್ತಾಗಬೇಕಲ್ವಾ? ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ತಪ್ಪದೆ ನೋಡಿ. ಸೊ ಈ ರೈಸಿಗೆ ಬೇಕಾಗಿರೋದು ಫಸ್ಟು ಇಲ್ಲಿ ನಾನು 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅಂದ್ಮೇಲೆ ಇವಾಗಾಗ್ಲೇ ಗೊತ್ತಾಗಿರುತ್ತೆ. ನಾನು ಮಾಡ್ತಿರೋದು ಇವತ್ತು ಬೆಳ್ಳುಳ್ಳಿ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ತುಂಬಾನೇ ಈಸಿಯಾಗಿ ಕೂಡ ಹಾಗೆ ರಾತ್ರಿ ಉಳಿದಿದಂತಹ ಅನ್ನ ಇದ್ರೆ ಅಥವಾ ಮಾರ್ನಿಂಗ್ ಮಾಡಿರುವಂತಹ ಅನ್ನ ಉಳಿದಿದ್ರೆ ಈ ತರ ಬೇಗ ನಾವು ಬೆಳ್ಳುಳ್ಳಿ ರೈಸ್‌ನ ಮಾಡ್ಕೋಬಹುದು. ಸೊ ಈ ತರ ಬೆಳ್ಳುಳ್ಳಿನ ಸಣ್ಣಾಗಿ ನಾವು ಕುಟ್ಟಿ ಇಟ್ಕೊಂಡು ನಾವು ನೆಕ್ಸ್ಟ್ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ನೋಡ್ತಿದ್ರಲ್ವಾ ಇಷ್ಟು ತರ್ತರಿಯಾಗಿ ಕುಟ್ಕೊಂಡ್ರೆ ಸಾಕು ಬೆಳ್ಳುಳ್ಳಿನ. ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ನಾವು ಈ ಪ್ಯಾನ್ ಕಾಯ್ದ ನಂತರ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ತುಪ್ಪ ಕೂಡ ನೀವು ಹಾಕೋಬಹುದು. ಸೊ ನಾನಿಲ್ಲಿ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಕೂಡ ಹಾಕೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್ ಇದು ಉದ್ದಿನ ಬೇಳೆ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಓಕೆ. ಸೊ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಹಾಕಿದ್ರೆ ಅಂತ ಹೇಳಿ ನಾನು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆದ ಮೇಲೆ ಉದ್ದಿನ ಬೇಳೆ ಎಲ್ಲ ಇವಾಗ ನಾವು ಕುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ತುಂಬಾನೇ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ಬೇಕಾದ್ರೆ ಆ ಬೆಳ್ಳುಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಗೆ ಕಲರ್‌ಗೂ ಕೂಡ ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್‌ನ ಸ್ವಲ್ಪ ಸೇರಿಸ್ಕೊಂಡು ಇವಾಗ ಹಾಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರುವಂತ ಐಟಮು ಬೆಳ್ಳುಳ್ಳಿ ರೈಸ್ ಮಾಡ್ಕೊಳ್ಳೋದಕ್ಕೆ. ತುಂಬಾನೇ ಈಸಿಯಾಗಿ ಹಾಗೆ ಬೇಗ ಕೂಡ ಮಾಡ್ಕೋಬಹುದು. ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಂತರ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ನೋಡಿ ಬೆಳ್ಳುಳ್ಳಿ ರೈಸ್. ತುಂಬಾನೇ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನಾನು 1 ಬೌಲ್ ಆಗೋಷ್ಟು ಅನ್ನನ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾವು ಹೊರಗಡೆ ಎಲ್ಲಾರು ಹೋಗಿ ಬಂದಾಗ ದಿಢೀರಾಗಿ ಈ ರೈಸ್‌ನ ಕೂಡ ಮಾಡ್ಕೋಬಹುದು. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ. ಯಾಕೆಂದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ರೈಸಿಗೆ. ತುಂಬಾನೇ ಚೆನ್ನಾಗೂ ಇರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿ ಆಯ್ತು ಬೆಳ್ಳುಳ್ಳಿ ರೈಸು. ಟೇಸ್ಟ್ ಅಷ್ಟೇ ನೋಡ್ಬೇಕಾಗಿದ್ದಿದ್ದು. ತುಂಬಾನೇ ಚೆನ್ನಾಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡಬಹುದು. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.